ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನದ ತನಿಖೆಗಿಳಿದ ಬಿಜೆಪಿ ಸತ್ಯಾಸತ್ಯತೆ ತಿಳಿಯೋಕೆ 3 ಸದಸ್ಯರ ಸಮಿತಿ ರಚಿಸಿದ ಬಿವೈ ವಿಜಯೇಂದ್ರ ಜೂನ್ 25ರ ಒಳಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆ. ಅಡ್ಡ ಮತದಾನ ಮಾಡಿದವರು ಯಾರು ಅನ್ನುವುದನ್ನ ಕಂಡುಹಿಡಿಯೋಕೆ ಆಗಲ್ಲ. ಚುನಾವಣಾಧಿಕಾರಿ ಈಗ ಬ್ಯಾಲೆಟ್ ಪೇಪರ್ ಯಾರಿಗೂ ತೋರಿಸಲ್ಲ. ಅಂದಾಜಿನ ಮೇಲೆ ಇಂತಹ ಶಾಸಕರು ಅಡ್ಡ ಮತದಾನ ಮಾಡಿರಬಹುದು ಎನ್ನಬಹುದಷ್ಟೇ. ಬಿಜೆಪಿ ಜೆಡಿಎಸ್ ಎರಡೂ ಕಡೆಯಿಂದ ಅಡ್ಡ ಮತದಾನವಾಗಿದೆ. ಬೇರೆಯವರು ಹಾಕಿದ್ದಕ್ಕೆ ನಮಗೆ ಒಟ್ಟು 32 ಮತಗಳು ಸಿಕ್ಕಿವೆ. ಎಲ್ಲ ಸ್ವಲ್ಪ ದಿನದ ಬಳಿಕ ಬಹಿರಂಗ ಆಗುತ್ತೆ ಎಂದ ಜಾರಕಿಹೊಳಿ. ಕೊಡಗಿನ ಕುಶಾಲನಗರದಿಂದ ತಾಯಿ ಮಗು ನಾಪತ್ತೆ ಕೇಸ್ಗೆ ಟ್ವಿಸ್ಟ್. ಕೇರಳದ ಮಲಪ್ಪುರಂನ ಮದ್ರಸಾದಲ್ಲಿ ತಾಯಿ ಮಗು ಪತ್ತೆ. ಇಬ್ಬರ ನಾಪತ್ತೆಯ ಹಿಂದಿದೆ ಮತಾಂತರ, ಲವ್ ಜಿಹಾದ್. ಬಿಜೆಪಿ ಮುಖಂಡ ಹರಿನಾಥ್ ರೆಡ್ಡಿ ಉಚಿತ ಹೆಲ್ಮೆಟ್ ವಿತರಣೆ. ಚಿಕ್ಕಬಳ್ಳಾಪುರದ ಚೇಳೂರಿನಲ್ಲಿ ಉಚಿತ ಹೆಲ್ಮೆಟ್ಗಾಗಿ ಮುಗಿಬಿದ್ದ ಸಾವಿರಾರು ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.